ಪೂಜೆಗೆ ಅಂತ ತುಂಬಾ ಬಾಳೆಹಣ್ಣು ತಂದಾಗ ಅಥವಾ ಬಾಳೆಹಣ್ಣು ತುಂಬಾನೇ ಹಣ್ಣಾಗಿ ಉಳ್ಕೊಂಡಾಗ ಮಾಡಬಹುದಾದಂತಹ ಅದ್ಭುತ ರುಚಿಯ ತಿಂಡಿ ಅಂದ್ರೆ ಮಂಗಳೂರು ಬನ್ಸ್. ಬೇಕರಿಲಿ ಸಿಗುವಂತಹ ಬನ್ಸ್ ತರನೇ ಸಾಫ್ಟ್ ಸ್ವೀಟ್ ಸ್ಪಾಂಜಿ ಆಗಿರುವಂತಹ ಮಂಗಳೂರು ಬನ್ಸ್ ಮಾಡೋದು ಹೇಗೆ ನೋಡೋಣ. ತುಂಬಾನೇ ಹಣ್ಣಾಗಿರೋ 2 ಪಚ್ಚ ಬಾಳೆಹಣ್ಣು ತಗೊಂಡಿದೀನಿ. ಯಾವುದೇ ಬಾಳೆಹಣ್ಣು ತಗೋಬಹುದು, ಆದ್ರೆ ಪಚ್ಚ ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಮ್ಯಾಶರ್ ಅಲ್ಲಿ ಮ್ಯಾಶ್ ಮಾಡ್ಕೊಂಡು 1/4 ಕಪ್ ಮೊಸರು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪು, 1/4 ಕಪ್ ಸಕ್ಕರೆ, 1/4 ಟೀ ಸ್ಪೂನ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೋಡಾ ಆಕ್ಟಿವೇಟ್ ಆಗಿ ಚೆನ್ನಾಗಿ ಉಬ್ಬುತ್ತೆ. ನಂತರ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ನೀರನ್ನ ಹಾಕದೆ ಅದರಲ್ಲೇ ಕಲಿಸ್ಕೊಳ್ಳಿ. ಹಿಟ್ಟು ಕೈಗೆ ಅಂಟ್ತಾ ಇದೆ ಅಂದ್ರೆ ಮತ್ತೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದಿ 1 ಟೀ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಫರ್ಮೆಂಟ್ ಮಾಡಕ್ಕೆ ಬಿಡಿ. ಓವರ್ ನೈಟ್ ಫರ್ಮೆಂಟ್ ಮಾಡಬಹುದು ಅಥವಾ ಸಂಜೆ ಬೇಕು ಅಂದ್ರೆ ಬೆಳಗ್ಗೆ ಕಲಸಿಟ್ರೆ ಫರ್ಮೆಂಟ್ ಆಗಿರುತ್ತೆ. ಫರ್ಮೆಂಟ್ ಆಗಿರೋ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದಿ ಈ ತರ ಉಂಡೆಗಳನ್ನ ಮಾಡ್ಕೊಂಡು ದಪ್ಪದಾಗಿ ಲಟ್ಟಿಸ್ಕೊಳ್ಳಿ. ಅಥೆಂಟಿಕ್ ಟೇಸ್ಟ್ ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆನಲ್ಲಿ ಮಂಗಳೂರು ಬನ್ಸ್ ಕರೆದ್ರೆ ತುಂಬಾನೇ ರುಚಿಯಾಗಿರುತ್ತೆ. 2 ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದು ಒಂದು ಫಿಲ್ಟರ್ ಕಾಫಿಯನ್ನ ಮಾಡ್ಕೊಂಡು ರುಚಿಯಾದ ಬನ್ಸ್ ಅನ್ನ ಸವಿಬಹುದು. ಇಲ್ಲಾಂದ್ರೆ ಚಟ್ನಿ ಮಾಡ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ.